ಸ್ನೇಹಿತರೆ, ತಮಿಳುನಾಡು ರಾಜಕೀಯದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿರೋ ಈ ಸಂದರ್ಭದಲ್ಲಿ ಕಲೆಂಗ್ನಾರ್ ಕರುಣಾನಿಧಿ ಅವರು ನೆನಪಾಗ್ತಾರೆ. ಚೆನ್ನೈನ ಮರೀನಾ ಬೀಚ್ನಲ್ಲಿರೋ ಅವರ ಸ್ಮಾರಕದ ಭೇಟಿ ನೆನಪಿಗೆ ಬರುತ್ತೆ. ಮುಖ್ಯಮಂತ್ರಿಯಾಗಿ ಅವರ ದಾಖಲೆಗಳು ನೆನಪಾಗ್ತವೆ. ತಮಿಳುನಾಡಿನಲ್ಲಿ ಸಿನಿಮಾ ನಾಯಕ ನಾಯಕಿಯರಾಗಿ ರಾಜಕೀಯದಲ್ಲಿ ಯಶಸ್ಸು ಕಂಡವರು ಬಹಳ. ಆದರೆ ತೆರೆ ಮೇಲೆ ಕಾಣಿಸಿಕೊಳ್ಳದೆ ಸಿನಿಮಾ ಸ್ಕ್ರಿಪ್ಟ್ ರೈಟರ್ ಆಗಿ, ಸಂಭಾಷಣೆಕಾರರಾಗಿ, ತಮಿಳು ಕಥೆ, ಕಾದಂಬರಿ, ಸಂಶೋಧನಾ ಗ್ರಂಥಗಳನ್ನು ಬರೆದ ಮೇರು ಸಾಹಿತಿಯೊಬ್ಬರು ತಮಿಳು ಭಾಷೆಯ ಸಲುವಾಗಿ ರಾಜಕೀಯ ಮಾಡಿ ಜನಮಾನಸ ಗೆದ್ದವರು ಕರುಣಾನಿಧಿ ಅವರು. ನಿಮಗೆ ಗೊತ್ತಿರಲಿ, MG ರಾಮಚಂದ್ರನ್ ಅವರ ಮೊದಲ ಸಿನಿಮಾ ರಾಜಕುಮಾರಿಗೂ ಇವರದೇ ಸ್ಕ್ರಿಪ್ಟ್, ಶಿವಾಜಿ ಗಣೇಶನ್ ಮೊದಲ ಸಿನಿಮಾ ಪರಾಶಕ್ತಿಗೂ ಇವರದೇ ಸಂಭಾಷಣೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚೆನ್ನೈಯಲ್ಲಿದ್ದೀವಿ. ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಚೆನ್ನೈನ ಮರೀನಾ ಬೀಚ್ನಲ್ಲಿ ಕರುಣಾನಿಧಿ ಅವರ ಸ್ಮಾರಕ ನಾವೀಗ ವೀಕ್ಷಣೆ ಮಾಡ್ತಾ ಇದ್ದೀವಿ. ಏನೇನಿದೆ, ಏನು ವಿಶೇಷತೆ ನೋಡೋಣ ಬನ್ನಿ. ಈ ಸ್ಮಾರಕದ ಸುತ್ತ ವಾಕ್ಪಥ ಇದೆ. ಸಂಗಮವರಿ ಕಲ್ಲಿಂದ ಎಲ್ಲ ವಾಕ್ಪಥವನ್ನು ಮಾಡಿದ್ದಾರೆ. ಇಡೀ ಸ್ಮಾರಕನೂ ಸಂಗಮವರಿ ಕಲ್ಲು ಅಂದರೆ ಅಮೃತ ಶಿಲೆಯಲ್ಲಿ ಮಾಡಿರೋದು. ಒಂದೊಂದು ಶಿಲೆಯ ಮೇಲೂ ಕರುಣಾನಿಧಿಯವರ ಸಾಹಿತ್ಯದ ಸಾಲುಗಳಿವೆ. ಒಂದೊಂದು ಸಾಲು ಕೂಡ ಸುವರ್ಣ ಅಕ್ಷರದಲ್ಲಿ ಬರೆದಿಟ್ಟಂಗಿದೆ. ರಕ್ತದ ಕಣ ಕಣದಲ್ಲೂ ತಮಿಳು ಭಾಷಾ ಪ್ರೇಮ ಆವರಿಸಿಕೊಂಡಿದ್ದ ಕರುಣಾನಿಧಿ ಅವರು ದ್ರಾವಿಡ ಚಳುವಳಿಯ ಕಡೆಗೆ ಆಕರ್ಷಿತರಾದರು. 1937ರಷ್ಟು ಹಿಂದೆನೇ ತಮ್ಮ 14ನೇ ವಯಸ್ಸಲ್ಲಿ ಹಿಂದಿ ವಿರೋಧಿ ಚಳುವಳಿ ಮಾಡಿದವರು. 1965ರವರೆಗೂ ಆ ಚಳುವಳಿಯ ಮುಂಚೂಣಿಯಲ್ಲಿದ್ದು ಹಿಂದಿ ಕೇಂದ್ರದ ಭಾಷೆಯಾಗಿ ರಾಜ್ಯದ ಒಳಕ್ಕೆ ನುಸುಳದ ಹಾಗೆ ತಡೆದವರು. ಶಾಲಾ ದಿನಗಳಲ್ಲೇ ಮುರಸೋಳಿ ಅನ್ನೋ ಪತ್ರಿಕೆ ಶುರು ಮಾಡಿದವರು. ಅದೀಗ DMK ಅಂದರೆ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಅಫಿಷಿಯಲ್ ಪತ್ರಿಕೆ ಆಗಿದೆ. ಸಾಹಿತ್ಯದಲ್ಲಿ ರಾಜಕಾರಣ ಮಾಡೋಕೆ ಹೋಗದೆ ತಮಿಳು ಭಾಷೆಗಾಗಿ ಹೋರಾಟ ಮಾಡ್ತಾ ಬೆಳೆದ ಕರುಣಾನಿಧಿ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಸುಮಾರು 20 ವರ್ಷ ಅಧಿಕಾರದಲ್ಲಿ ಇದ್ದಿದ್ದು ದಾಖಲೆ. ಅಂದರೆ 1969ರಿಂದ 2011ರವರೆಗೆ 5 ಬಾರಿಗೆ ಮುಖ್ಯಮಂತ್ರಿಯಾಗಿ 6863 ದಿನ ಅಧಿಕಾರ ನಡೆಸಿದ ದಾಖಲೆ ಅವರದು. ಒಂದೇ ಒಂದು ಬಾರಿನೂ ಚುನಾವಣೆಯಲ್ಲಿ ಸೋಲಿಲ್ಲ. 1957ರಲ್ಲಿ ಮೊದಲ ಚುನಾವಣೆ ತಮ್ಮ 33ನೇ ವಯಸ್ಸಿಗೆ ಎದುರಿಸಿದವರು. ಅಲ್ಲಿ ಗೆದ್ದವರು ಹಿಂತಿರುಗಿ ನೋಡಲಿಲ್ಲ. 13 ಸಲ ಶಾಸಕರಾಗಿ ಆಯ್ಕೆಯಾದರು. ರಾಜಕೀಯದಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡಿದ್ದಾರೆ ಕರುಣಾನಿಧಿ ಅವರು. 2016ರಲ್ಲಿ ತಮ್ಮ ಪುತ್ರ ಸ್ಟಾಲಿನ್ ಅವರನ್ನು DMK ಪಾರ್ಟಿಯ ಮುಖಂಡರನ್ನಾಗಿ ಮಾಡಿದರು. ಅಂದು ತಮಿಳುನಾಡು ವಿರೋಧ ಪಕ್ಷದ ಮುಖಂಡರಾಗಿ ಸ್ಟಾಲಿನ್ ಅವರ ರಾಜಕೀಯ ಪಯಣ ಶುರುವಾಗಿದ್ದು ಇನ್ನೊಂದು ಕತೆ. ಅದೇನೇ ಇರಲಿ, ಸಮಾಜದ ಜಾತಿ ವ್ಯವಸ್ಥೆಯಲ್ಲಿ ಅವಮಾನ ಅನುಭವಿಸ್ತಿದ್ರು, ಓದು ಬಿಡಲಿಲ್ಲ ಅವರು ಅನ್ನೋದು ತುಂಬ ಮಹತ್ವದ್ದು. ದೇವಸ್ಥಾನ ಶುಭ ಕಾರ್ಯಗಳಲ್ಲಿ ಸಂಗೀತ ವಾದ್ಯ ನುಡಿಸೋ ಕುಟುಂಬದಿಂದ ಬಂದಿದ್ದರೂ ಇವರು ಆ ಕೆಲಸ ಇಷ್ಟಪಡಲಿಲ್ಲ. ಕಾರಣ ಜಾತಿ ವ್ಯವಸ್ಥೆ. ಇದನ್ನು ಕಂಡ ಅವರ ತಂದೆ ವಿದ್ಯೆಗೆ ಒತ್ತು ಕೊಟ್ಟರು. ಒಬ್ಬ ಮೇಷ್ಟ್ರನ್ನು ಗೊತ್ತು ಮಾಡಿದರು. ಅವರ ಮನೆಗೆ 2 ಹೊತ್ತು ಹಾಲು ಹಾಕಿ ವಿದ್ಯೆ ಕಲ್ತ್ಕೊಂಡ್ರು. ಆದರೆ ಹೋರಾಟದ ಕೆಚ್ಚಿನಿಂದ ದ್ರಾವಿಡಂ ಕಳಗರ್ ಪತ್ರಿಕೆಗೆ ಲೇಖನ ಬರೆಯತೊಡಗಿದರು. ರಾಜಕೀಯದಲ್ಲಿ CN ಅಣ್ಣಾದೊರೈ ಅವರೇ ಕರುಣಾನಿಧಿ ಅವರ ಗುರು, ಮಾರ್ಗದರ್ಶಕ, ಮಾದರಿ ನಾಯಕ. ದ್ರಾವಿಡ ಥಿಯೇಟರ್ ಗ್ರೂಪ್ ಕಟ್ಟಿಕೊಂಡು ನಾಟಕ ಪ್ರದರ್ಶನ ಮಾಡ್ತಾ ಇದ್ದ ಕರುಣಾನಿಧಿ ಅವರು ಆ ಕಾಲದಲ್ಲೇ ಗಾಂಧೀಜಿ ಮತ್ತು ಕಾಂಗ್ರೆಸ್ ವಿರೋಧಿಸಿ ದಿ ಪೆನ್, ವಾಟ್ ಇಫ್ ಗಾಂಧಿ ಬಿಕೇಮ್ ವೈಸರಾಯ್ ನಾಟಕಗಳನ್ನು ತಮಿಳಿನಲ್ಲಿ ಬರೆದಿದ್ದರು. ಇದರಿಂದಾಗಿ ಪಾಂಡಿಚೇರಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಗ್ಗಾಮುಗ್ಗಾ ಹಲ್ಲೆಗೊಳಗಾಗಿ ಸತ್ತೇ ಹೋದರು ಅನ್ನುವಂಥ ಪರಿಸ್ಥಿತಿ ಉಂಟಾಗಿತ್ತು. ಫೀನಿಕ್ಸ್ ಪಕ್ಷಿಯ ಥರ ಮತ್ತೆ ಎದ್ದು ಬಂದು ತಮಿಳುನಾಡು ರಾಜಕೀಯ ಮತ್ತು ಸಾಹಿತ್ಯ ಕ್ಷೇತ್ರ ಎರಡರಲ್ಲೂ ಚರಿತ್ರೆ ನಿರ್ಮಿಸಿದ್ದು ಈಗ ಇತಿಹಾಸ. ಆದರೆ ಇಂಥ ಸ್ಮಾರಕ ನೋಡಿದ್ದಿಲ್ಲ. ಎರಡೂ ಕಡೆನೂ ಈ ಥರ ಒಂದು ಪಥವನ್ನು ಮಾಡಿದ್ದಾರೆ. ಈ ಸ್ಮಾರಕದ ಹಿಂದುಗಡೆ ಇರೋದೇ ಸಮುದ್ರ, ಬೆಂಗಾಳಕೊಲ್ಲಿ, ಮರೀನಾ ಬೀಚ್. ತಮಿಳಿಗೆ ದೇಶದಲ್ಲೇ ಮೊದಲ ಬಾರಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ತಂದುಕೊಡುವಲ್ಲಿ ಕೇಂದ್ರದೊಂದಿಗೆ ಮಾಡಿದ ಪತ್ರ ವ್ಯವಹಾರ ಸರಣಿ ಈ ಸ್ಮಾರಕದಲ್ಲಿ ಎದ್ದು ಕಾಣುತ್ತೆ. ಹೋದಾಗ ದಯವಿಟ್ಟು ನೋಡಿ.
ತಮಿಳಿಗಾಗಿ ಅವರು ಮಾಡಿದ ಹಲವು ಹೋರಾಟಗಳಲ್ಲಿ ಇದು ಜಯದ ಉತ್ತುಂಗವನ್ನು ಕಂಡಿದೆ. ಕೆ ಕರುಣಾನಿಧಿಯವರ ಸ್ಮಾರಕ ಇವತ್ತು ನೂರಾರು ಪ್ರವಾಸಿಗರನ್ನು ಕೈಬೀಸಿ ಕರೀತಾ ಇದೆ. ಅದರ ವಿನ್ಯಾಸವು ಅಭೂತಪೂರ್ವವಾಗಿದೆ. ತಮಿಳು ಭಾಷಾಭಿಮಾನಿಗಳಿಗೆ ಕೆ ಕರುಣಾನಿಧಿ ಪ್ರಾತಸ್ಮರಣೀಯರಾಗಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಕರ್ನಾಟಕದಲ್ಲಿ ಪ್ರಶಸ್ತಿಗಾಗಿ ರಾಜಕೀಯ ಮಾಡೋರು, ಜಾತಿ ರಾಜಕೀಯ ಮಾಡೋ ಸಾಹಿತಿಗಳು, ಇಲ್ಲ ಏನೂ ಮಾಡದೇ ಇರೋ ಸಾಹಿತಿಗಳು ಹೇರಳವಾಗಿ ಕಾಣಸಿಗ್ತಾರೆ. ಕೆ ಕರುಣಾನಿಧಿಯವರಂತಹ ಸಾಹಿತಿ ಒಬ್ಬರಾದರೂ ಇಲ್ಲಿ ಹುಟ್ಟಿ ಬಂದಿಲ್ಲ ಯಾಕೆ ಅಂತ ಖೇದವಾಗುತ್ತೆ.